ಕ್ರಿಯೇಟಿನ್ ನ ಯಾವಾಗ ತಗೊಂಡ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ? ಡೇ 218 ಆಫ್ ಫಿಟ್ನೆಸ್ ಬ್ಲಾಗ್. ಇವತ್ ಮಾರ್ನಿಂಗ್ ಸ್ವಲ್ಪ ಲೇಟ್ ಆಗಿ ಜಿಮ್ಮಿಗೆ ಬಂದೆ. ಜಿಮ್ಮಿಗೆ ಬರೋದೇನೋ ಬಂದೆ ಗುರು, ಆದ್ರೆ ವರ್ಕೌಟ್ ಮಾಡೋದ್ರಲ್ಲಿ ಕನ್ಫ್ಯೂಷನ್. ಬೈಸೆಪ್ಸ್ ನ ಟ್ರೈನ್ ಮಾಡ್ಲೋ ಶೋಲ್ಡರ್ಸ್ ನ ಟ್ರೈನ್ ಮಾಡ್ಲೋ ಅನ್ನೋದೇ ಕನ್ಫ್ಯೂಷನ್ ಗುರು. ಕನ್ಫ್ಯೂಷನ್ ಯಾಕಾಯ್ತು ಅಂತ ಹೇಳಿದ್ರೆ, ಲೇಟ್ ಆಗಿ ಬಂದಿದ್ನಲ್ಲ, ಶೋಲ್ಡರ್ ನ ಎಲ್ಲಾ ವೇರಿಯೇಷನ್ ಟ್ರೈನ್ ಮಾಡಕ್ ಹೋದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಬೈಸೆಪ್ಸ್ ನ ಚೂಸ್ ಮಾಡಿದೆ. ಇವತ್ತೇನಾದ್ರೂ ನಾನು ಮತ್ತೆ ಶೋಲ್ಡರ್ಸ್ ನ ಟ್ರೈನ್ ಮಾಡಕ್ ನಿಂತಿದ್ರೆ ಇವತ್ ಮತ್ತೆ ಆಬ್ಸ್ ಮಿಸ್ ಆಗ್ತಿತ್ತು. ಅದ್ರ ಸಲುವಾಗಿ ನಾನು ಬೈಸೆಪ್ಸ್ ನ ಚೂಸ್ ಮಾಡಿದೆ. ಅದ್ ಹಂಗಿರ್ಲಿ, ಈ ಕಡೆ ಸ್ವಲ್ಪ ಟಾಪಿಕ್ ಕಡೆ ಬರುವ. ಕ್ರಿಯೇಟಿನ್ ನ ನೀವು ಯಾವಾಗ ತಗೊಂಡ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ? ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕ್ರಿಯೇಟಿನ್ ನ ನೀವು ಇದೇ ಟೈಮ್ ಅಲ್ಲಿ ತಗೋಬೇಕು ಅಂತ ಹೇಳಿ ಏನೂ ಇಲ್ಲ. ನೀವು ಹೋಲ್ ಡೇ ಅಲ್ಲಿ ಯಾವಾಗಾದ್ರೂ ತಗೋಬಹುದು. ನಾನ್ ಪರ್ಸನಲಿ ನಿಮಗೆ ನಿಮ್ ವರ್ಕೌಟ್ ಆದ್ಮೇಲೆ ಪೋಸ್ಟ್ ವರ್ಕೌಟ್ ಅಲ್ಲಿ ನಿಮ್ ಕ್ರಿಯೇಟಿನ್ ನ ತಗೊಳ್ಳಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನಿಮ್ ವರ್ಕೌಟ್ ಆದ್ಮೇಲೆ ಮಸಲ್ ಬ್ರೇಕ್ ಡೌನ್ ಚೆನ್ನಾಗಿರುತ್ತೆ, ಅವಾಗ ಅಬ್ಸರ್ವೇಷನ್ ಚೆನ್ನಾಗಿರುತ್ತೆ ಅಂಡ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅಟ್ ಎನಿ ಕಂಡೀಷನ್ ವಾಟರ್ ಇಂಟೇಕ್ ನು ಕಂಪ್ಲೀಟ್ ಮಾಡಬೇಕು, ನೆನಪಲ್ಲಿ. ಬಾಡಿ ಮತ್ತೆ ನಾನ್ ಅನ್ಕೊಂಡಂಗ್ ಲೀನ್ ಆಗಿ ಹೋಗಕ್ ಸ್ಟಾರ್ಟ್ ಆಗಿದೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ. ಬರ್ತೀನಿ ಗುರು, ಟಾಟಾ.